ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಪದಾರ್ಥ 1 ಬೌಲಷ್ಟು ತೊಗರಿಬೇಳೆ, 1 ಟೊಮ್ಯಾಟೊ, 1 ಈರುಳ್ಳಿ ಆದರೆ ಸಾಕು. ನಂತರ ಒಂದು ಕುಕ್ಕರಿಗೆ, ಒಂದು ಸ್ಮಾಲ್ ಕುಕ್ಕರಿಗೆ ಬೇಳೆ, 1 ಟೊಮ್ಯಾಟೊನ ಹಾಕಿ ಎರಡನ್ನೂ ಚೆನ್ನಾಗಿ ತೊಳೆದು 1/4 ಲೀಟ್ರಷ್ಟು ನೀರನ್ನು ಹಾಕಿ ಕೂಗೋದಕ್ಕೆ ಇಡೋಣ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೂ ಸಾಕು. ಅರಿಶಿನ ಪುಡಿ, ಬೇಳೆ ಚೆನ್ನಾಗಿ ಬೇಯಲಿ ಅಂತೇಳಿ ಇದನ್ನು ಹಾಕ್ತೀವಿ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಷಲನ್ನು ಹಾಕ್ಸ್ಕೊಳ್ಳೋಣ. ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು. ನಂತರ ಅದಕ್ಕೆ ಮಸಾಲೆ ಬೇಕಾಗಿರುವಂಥ ಪದಾರ್ಥನ ನೋಡೋಣ. ಎನಿ ಬಾತ್ ಪೌಡರ್ ಮತ್ತು 1 ಬೌಲಷ್ಟು ಕೊಬ್ಬರಿ ಅಥವಾ ಇಲ್ಲ ತೆಂಗಿನಕಾಯಿಯನ್ನು ತಗೊಳ್ಳಿ. ತೆಂಗಿನಕಾಯಿ ಒಂದು ಸಣ್ಣ ಬೌಲಲ್ಲಿ ತಗೊಂಡಿದ್ದೀನಿ. ಬಾತಿನ ಪುಡಿ, ಬಿಸಿಬೇಳೆ ಬಾತ್ ಪೌಡರ್ ಆಗ್ಬೋದು, ವಾಂಗಿ ಬಾತ್ ಪೌಡರ್ ಆಗ್ಬೋದು, ನಿಮ್ಮ ಖಾರಕ್ಕೆ ತಕ್ಕಾಗಷ್ಟೇ ಹಾಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಲಿಡ್ಡನ್ನು ಓಪನ್ ಮಾಡಿ ಬೇಳೆ ನೋಡಿ ಈ ಥರ ಬೆಂದಿರುತ್ತೆ. ಇದನ್ನು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ನಾನು ನೋಡಿದ್ರೆ ಒಣಮೆಣ್ಸಿನ್ಕಾಯಿ ಹುರಿಯೋ ಅವಶ್ಯಕತೆ ಎಲ್ಲ ಏನಿಲ್ಲ. ತುಂಬ ಈಸಿಯಾಗಿ ಸಾಂಬಾರನ್ನ ಮಾಡ್ಕೋಬೋದು 5ರಿಂದ 10 ನಿಮಿಷಕ್ಕೆ. ನಂತರ ಮತ್ತೆ ಕುದಿಯೋಕ್ಕಿಟ್ಟು ನೀವು ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಅದು ಕುದಿಯೋ ತನಕ ಈ ಕಡೆ ಒಗ್ಗರಣೆಗೆ ಇಡೋಣ. ಒಂದು ಬಾಣಲೆಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ, ಸಾಸಿವೆ 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿ 1-2, ಕರಿಬೇವು ಸೊಪ್ಪನ್ನು ಹಾಕಿ ಮತ್ತು ಈರುಳ್ಳಿನ ನಿಮ್ಗೆ ಯಾವ ಶೇಪ್ ಬೇಕು, ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಂಬಿಡೋಣ. ಬೇಯಕ್ಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಈರುಳ್ಳಿನ ಫ್ರೈ ಮಾಡಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಸಾಂಬಾರ್ಗೆ ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಯಿತು. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕಷ್ಟೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇದ್ರ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮಾಡಿ ನೋಡಿ. ಇದಕ್ಕಷ್ಟೇ ಉಪ್ಪು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಬಿಡಿ ನೋಡಿ. ಬಿಸಿ ಬಿಸಿ ಆದ ಇಡ್ಲಿ ಸಾಂಬಾರು ರೆಡಿ ಆಯಿತು. ಇದನ್ನು ಇಡ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿ. ನಾನು ಹೇಳಿದ್ನಲ್ಲ, ಬಾತನ ಪುಡಿಯಲ್ಲಿ ಮಾಡಿದಂಥ ವಿಶೇಷವಾದ ಇಡ್ಲಿ ಸಾಂಬಾರಿದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.